ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಮಿಳುನಾಡು ಸಿಎಂ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಆಗಮನ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ದೇವಸ್ಥಾನದ ಮುಂಭಾಗದಲ್ಲಿ ಕಾದು ನಿಂತಿರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಿಷ್ಟಾಚಾರದಂತೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮತ್ತು ಅಧಿಕಾರಿ ವರ್ಗದಿಂದ ಮುಖ್ಯಮಂತ್ರಿಗಳಿಗೆ ಅದ್ಧೂರಿ ಸ್ವಾಗತ ಸಿಗಲಿದೆ. ಏರ್ಪೋರ್ಟ್ನಲ್ಲಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳಲಾಯಿತು. ದೇವಸ್ಥಾನದ ಆಡಳಿತ ಮಂಡಳಿಯಿಂದಲೂ ಕೂಡ ಸಂಪ್ರದಾಯದಂತೆ ಸಿಎಂ ವಿಜಯ್ ಅವರು ಶರ್ಟ್ ಅನ್ನು ಕಳಚಿ ದೇಗುಲದ ಒಳಗೆ ಬರಲಿದ್ದಾರೆ. ಪಂಚೆ ಶಲ್ಯವನ್ನ ಧರಿಸಿ ದೇಗುಲವನ್ನ ಪ್ರವೇಶ ಮಾಡಲಿದ್ದಾರೆ ಸಿಎಂ ವಿಜಯ್. ಪ್ರವಾಸಿ ಮಂದಿರದಲ್ಲಿ ವಿಜಯ್ ಅವರಿಗೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರು ಬರ್ತಾ ಇದ್ದ ಹಾಗೆ ಪ್ರವಾಸಿ ಮಂದಿರಕ್ಕೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ಪಂಚೆ ಮತ್ತು ಶಲ್ಯವನ್ನ ಧರಿಸಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ. ತಮಿಳುನಾಡು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ ವಿಜಯ್ ಅವರ ಆಗಮನ ಆಗಿದೆ. ಹರಕೆ ಸಂಕಲ್ಪ ಅದ್ಯಾವುದರ ಬಗ್ಗೆಯೂ ಕೂಡ ದೇವಸ್ಥಾನದವರ ಜೊತೆಗೆ ಚರ್ಚೆಯನ್ನ ಮಾಡಿಲ್ಲ. ಆದರೆ ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಹರಕೆಯನ್ನು ಕಟ್ಕೊಳ್ಳೋದಕ್ಕೋಸ್ಕರ ವಿಜಯ್ ಅವರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬರ್ತಿದ್ದಾರಾ ಅನ್ನೋ ಕುತೂಹಲವೂ ಕೂಡ ಮತ್ತೊಂದು ಕಡೆ ಇದೆ. ಅವರೇನು ಸಂಕಲ್ಪ ಮಾಡ್ಕೊಳ್ತಾರೋ ಅದು ಈಡೇರಿದ ನಂತರದಲ್ಲಿ ಅವರು ಮತ್ತೆ ದೇವಸ್ಥಾನಕ್ಕೆ ಬರಬೇಕಾಗುತ್ತೆ. ಆ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ವಿಜಯ್ ಅವರ ಈ ದೇವಸ್ಥಾನದ ಭೇಟಿಯ ಹಿಂದೆ ಅಡಗಿರಬಹುದು ಅಂತ ಹೇಳಿ ವಿಶ್ಲೇಷಣೆಗಳಾಗ್ತಾ ಇದೆ. ಈ ಹಿಂದೆ MGR ಅವರು, ಜಯಲಲಿತಾ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಚಿತ್ರರಂಗದಿಂದ ಬಂದು ತಮಿಳುನಾಡನ್ನ ಆಳಿದಂತಹ ದಿಗ್ಗಜ ರಾಜಕಾರಣಿಗಳು ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದವನ್ನು ಪಡೆದಿದ್ರು. ಇದೀಗ ಆ ಸಾಲಿಗೆ ಸೇರ್ಪಡೆಯಾಗ್ತಿದ್ದಾರೆ ದಳಪತಿ ವಿಜಯ್. ಪ್ರವಾಸಿ ಮಂದಿರದಲ್ಲಿ ಸಿಎಂ ಅವರಿಗೆ ಸಂಪ್ರದಾಯ ಉಡುಗೆ, ಆ ಉಡುಗೆಯನ್ನ ತೊಟ್ಟು ವಿಜಯ್ ಅವರು ದೇಗುಲಕ್ಕೆ ಆಗಮಿಸಲಿದ್ದಾರೆ. ಕೊಲ್ಲೂರಿಗೆ ಬಂದ ಬಳಿಕ ಪ್ರವಾಸಿ ಮಂದಿರಕ್ಕೆ ವಿಜಯ್ ಅವರು ಫಸ್ಟ್ ನೇರವಾಗಿ ಹೋಗ್ತಾರೆ. ಅಲ್ಲಿ ಸಾಂಪ್ರದಾಯಿಕ ಉಡುಗೆಯನ್ನ ಧರಿಸಿ ನಂತರ ದೇಗುಲಕ್ಕೆ ಬರ್ತಾರೆ. ವಿಜಯ್ ಅವರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರಿಗೆ ತಮಿಳುನಾಡು ಮುಖ್ಯಮಂತ್ರಿಗಳಾಗಿರುವ ವಿಜಯ್ ಅವರು ಆಗಮಿಸಲಿದ್ದಾರೆ. ರಸ್ತೆ ಮಾರ್ಗವಾಗಿ ಈಗಾಗಲೇ ಹೊರಟಿದ್ದಾರೆ. ಅವರು ಉಡುಪಿಯನ್ನು ಬಿಟ್ಟಿದ್ದಾರೆ. ಇನ್ನೇನು ಕೆಲವೇ ಹೊತ್ತಷ್ಟೇ ಮೂಕಾಂಬಿಕೆಯ ದರ್ಶನಕ್ಕೆ ವಿಜಯ್ ಅವರು ಆಗಮಿಸುತ್ತಾರೆ. ಮೂಕಾಂಬಿಕೆ ದೇಗುಲದ ಬಳಿ ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಪ್ರಾಂಗಣದ ಹೊರಗಿನ ಭಕ್ತರನ್ನ ಕಳಿಸಲಾಗಿದೆ. ದೇವಸ್ಥಾನದ ಹೊರಗೆ ಪೊಲೀಸ್ ನಾಕಾಬಂದಿಯನ್ನ ಹಾಕಲಾಗಿದೆ. ವಿಜಯ್ ಅವರು ಬಂದು ಹೋಗುವವರೆಗೂ ಕೂಡ ಈ ಬಿಗಿ ಭದ್ರತೆ ಹೀಗೆ ಇರುತ್ತೆ. ಪ್ರಾಂಗಣದಲ್ಲಿ ಇದ್ದಂತಹ ಭಕ್ತರನ್ನ ಖಾಲಿ ಮಾಡಿಸಲಾಗಿದೆ. ವಿಜಯ್ ಅವರು ಬಂದು ಹೋದ ನಂತರದಲ್ಲಿ ಮತ್ತೆ ಭಕ್ತಾದಿಗಳಿಗೆ ಎಂದಿನಂತೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ತಮಿಳುನಾಡು ಸಿಎಂ ಆದ ಬಳಿಕ ವಿಜಯ್ ಅವರು ಮೊದಲ ಬಾರಿಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಆಗಮಿಸಿರುವುದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳನ್ನು ತೋರಿಸ್ತಿದ್ವಿ. ವಿಜಯ್ ಅವರ ಆಗಮನ ಆಗಿದೆ. ಬಿಗಿ ಭದ್ರತೆಯ ನಡುವೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಕಾರಿನಿಂದ ಇಳಿತಾ ಇರುವಂತಹ ದೃಶ್ಯ. ವಿಜಯ್ ಅವರು ದೇವಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ. ದೇವಿಯ ಆಶೀರ್ವಾದವನ್ನು ಪಡೆಯಲಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿಗಳಾಗಿ ಅವರ ಆಡಳಿತಾವಧಿ ಜನರಿಗೆ ಒಳಿತನ್ನ ಮಾಡುವ ನಿಟ್ಟಿನಲ್ಲಿ ಅವರು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರವೂ ಕೂಡ ಉತ್ತಮವಾಗಿರಬೇಕು ಅನ್ನೋ ಸಂಕಲ್ಪದೊಂದಿಗೆ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಂತಹ ಕ್ಷಣ ಮಳೆ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಅವರು ಬರ್ತಾ ಇದ್ದ ಹಾಗೆ ಅವರಿಗೆ ಹೂಗುಚ್ಛವನ್ನ ನೀಡಿ ಬರಮಾಡಿಕೊಳ್ಳಲಾಗ್ತಾ ಇದೆ. ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತದ ವತಿಯಿಂದಲೂ ಕೂಡ ಶಿಷ್ಟಾಚಾರ ಪಾಲನೆಯಾಗುತ್ತೆ ಮುಖ್ಯಮಂತ್ರಿಗಳಾಗಿರೋದ್ರಿಂದ. ಆದರೆ ವಿಶೇಷವಾಗಿ ವಿಜಯ್ ಅವರಿಗಂತಾನೆ ಪೂಜೆ ಪುನಸ್ಕಾರ ಏನಿರುವುದಿಲ್ಲ. ನಿತ್ಯದಂತೆ ದೇವಿಗೆ ಪೂಜೆ ಪುನಸ್ಕಾರಗಳು ಸಲ್ಲಿಕೆಯಾಗುತ್ತೆ. ಪಂಚೆ ಶಲ್ಯವನ್ನ ಧರಿಸಿ ಸಾಂಪ್ರದಾಯಿಕ ಉಡುಗೆಯಲ್ಲೇ ವಿಜಯ್ ಅವರು ಆಗಮಿಸಿರುವಂತಹ ನೇರ ದೃಶ್ಯಾವಳಿಗಳು. ಈ ಹಿಂದೆಯೂ ಕೂಡ ಅವರ ಕುಟುಂಬಸ್ಥರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬರ್ತಾ ಇದ್ರು, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಿದ್ರು, ಹರಕೆಗಳನ್ನು ಹೊರ್ತಾ ಇದ್ರು. ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಈ ದೇವಿಯ ಬಗ್ಗೆ ವಿಶೇಷವಾದ
ಭಕ್ತಿ ಎಲ್ರಿಗೂ. ಈಗಾಗಲೇ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಒಳಗಡೆ ವಿಜಯ್ ಅವರು ಹೋಗಿದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿಯವರು ಅವರನ್ನ ದೇವಸ್ಥಾನದ ಒಳಗಡೆ ಕರೆದೊಯ್ದರು. ಇದು ಅವರು ದೇವಸ್ಥಾನಕ್ಕೆ ಬಂದಂತಹ ಕ್ಷಣ, ಕೆಲ ಹೊತ್ತಿನ ಹಿಂದೆ ಅವರು ದೇವಸ್ಥಾನಕ್ಕೆ ಆಗಮಿಸಿದ್ರಲ್ಲ, ಆ ಸಂದರ್ಭದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬಿಗಿ ಭದ್ರತೆಯ ನಡುವೆ ವಿಜಯ್ ಅವರು ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಅವರನ್ನ ಬರಮಾಡಿಕೊಳ್ಳಲಾಗುತ್ತೆ. ಈಗ ದೇವಸ್ಥಾನದ ಒಳಗಡೆ ಹೋಗಿ ಅವರು ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿ ಇನ್ನೊಂದು 15-20 ನಿಮಿಷದಲ್ಲಿ ಹೊರಗಡೆ ಬರ್ತಾರೆ. ಅದಾದಮೇಲೆ ಬಂದಿರುವಂತಹ ಭಕ್ತಾದಿಗಳಿಗೆ ಎಂದಿನಂತೆ ದೇವಿಯ ದರ್ಶನಕ್ಕೆ, ವಿಶೇಷ ಪೂಜೆ ಪುನಸ್ಕಾರಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಅನುವು ಮಾಡಿಕೊಡಲಿದೆ. ಈಗಾಗಲೇ ಹೇಳಿದಂಗೆ ಕೊಲ್ಲೂರು ಮೂಕಾಂಬಿಕಾ ದೇವಿ ಇಷ್ಟಾರ್ಥವನ್ನು ಈಡೇರಿಸುವಂತಹ ದೇವಿ. ಆಕೆಯ ಮಹಿಮೆ, ಶಕ್ತಿ ಅಪಾರ. ಸೆಲೆಬ್ರಿಟಿಗಳಂತೂ ಅತಿ ಹೆಚ್ಚಾಗಿ ಈ ದೇವಿಯನ್ನು ನಂಬ್ತಾರೆ, ಸಂಕಲ್ಪವನ್ನು ಮಾಡಿಕೊಳ್ತಾರೆ, ಹರಕೆಗಳನ್ನು ಕಟ್ತಾರೆ. ಅದು ಈಡೇರಿದ ನಂತರದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅದನ್ನು ಪೂರೈಸುವಂತಹ ಕೆಲಸವನ್ನು ಮಾಡ್ತಾರೆ, ಹರಕೆಗಳನ್ನು ತೀರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ದೇವಸ್ಥಾನದವರು ತಿಳಿಸಿದಂತೆ ವಿಜಯ್ ಅವರು ಇದುವರೆಗೂ ಕೂಡ ಆ ರೀತಿ ಹರಕೆಗಳಾಗಲಿ, ಸಂಕಲ್ಪ ಆಗಲಿ, ವಿಶೇಷ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ಏನು ಮನವಿಯನ್ನು ಮಾಡಿಕೊಂಡಿಲ್ಲ. ಅವರು ಬರ್ತಾರೆ, ಪೂಜೆಯಲ್ಲಿ ಭಾಗಿಯಾಗ್ತಾರೆ, ಪ್ರಸಾದ ಸ್ವೀಕರಿಸಿ ತೆರಳ್ತಾರೆ. ಇಷ್ಟೇ ನಮಗೆ ಸಿಕ್ಕಿರುವಂತಹ ಮಾಹಿತಿ. ನಾವು ಅದನ್ನು ಪಾಲನೆ ಮಾಡ್ತೀವಿ ಅಂತ ಹೇಳಿ ಪ್ರಧಾನ ಅರ್ಚಕರು ಕೂಡ ಮಾಹಿತಿಯನ್ನು ಕೊಟ್ಟರು. ಅದರಂತೆ ಈಗ ಪೂಜೆ ಪುನಸ್ಕಾರ ದೇವಸ್ಥಾನದ ಒಳಗಡೆ ನೆರವೇರ್ತಾ ಇದೆ. ಆ ದೇವಿಯನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿಗಳಾಗಿರುವಂತಹ ವಿಜಯ್ ಅವರು. ಅವರ ಆಡಳಿತ ತಮಿಳುನಾಡಿನಲ್ಲಿ ಆರಂಭ ಆಗಿದೆ. ಅದ್ಭುತ ಜಯ ಸಾಧಿಸಿದ್ರು. ಇತಿಹಾಸವನ್ನ ತಮಿಳುನಾಡು ರಾಜಕಾರಣದಲ್ಲಿ ಸೃಷ್ಟಿ ಮಾಡಿದ್ರು. DMK, AIADMK ಅಂತಹ ದೊಡ್ಡ ಪಕ್ಷಗಳನ್ನು ಛಿದ್ರ ಮಾಡಿದ್ರು ವಿಜಯ್ ಅವರು. ಈ ಅಭೂತಪೂರ್ವ ಜಯದ ನಂತರದಲ್ಲಿ ಸರ್ಕಾರ ರಚನೆ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಯಿತು, ಸ್ಥಾನಗಳ ಕೊರತೆ ಎದುರಾಯಿತು. ಅದೆಲ್ಲವನ್ನ ಕೂಡ ದಾಟಿ ಸರ್ಕಾರ ರಚನೆಯನ್ನು ಮಾಡುವಲ್ಲಿ ಸಕ್ಸಸ್ ಆಗ್ತಾರೆ. ನಿರೀಕ್ಷೆಗೂ ಮೀರಿ ಅವರಿಗೆ ಸರ್ಕಾರ ರಚನೆಗೆ ಸಂಖ್ಯಾಬಲ ಸಿಗುತ್ತೆ. ಎಲ್ಲವೂ ಕೂಡ ದೈವ ಇಚ್ಛೆ. ದೇವರನ್ನು ಬಹಳ ನಂಬ್ತಾರೆ ವಿಜಯ್ ಅವರು. ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ ಅಂತ ವಿಜಯ್ ಅವರು ಹೇಳಿದರು. ಒಂದಷ್ಟು ಕೊಂಕು ಮಾತುಗಳು ಕೇಳಿಬಂದಂತಹ ಸಂದರ್ಭದಲ್ಲಿ ಯಾರು ಆ ರೀತಿಯಾಗಿ ವಿರೋಧಿಸ್ತಾರೋ, ಅವರು ಒಂದೇ ಧರ್ಮಕ್ಕೆ ಸೀಮಿತ ಆಗ್ತಾರೆ ಅಂತ ಯಾರು ಅವರ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರೋ ಅಂಥವರಿಗೆ ಜೋಸೆಫ್ ವಿಜಯ್ ಅವರು ಈ ರೀತಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡೋ ಮೂಲಕ, ತಮ್ಮ ಶ್ರದ್ಧಾ ಭಕ್ತಿಯನ್ನು ಮೆರೆಯುವ ಮೂಲಕ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಮನಿಸಿದ್ವಿ, ಈ ಹಿಂದೆಯೂ ಕೂಡ ಅವರು ರಾಜಕಾರಣಕ್ಕೆ ಬರೋಕ್ಕೂ ಮುನ್ನ ಅವರಿಗಿದ್ದಂತಹ ಭಕ್ತಿ, ದೈವಿಕ ಮನಸ್ಸು ಎಲ್ಲವನ್ನ ಕೂಡ ನೋಡಿದ್ದೀವಿ. ರಾಜಕೀಯಕ್ಕೆ ಬಂದ ಮೇಲೆ ಅದು ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಗಳಾಗ್ತಿತ್ತು. ಯಾವತ್ತೂ ಕೂಡ ತಮ್ಮ ಗುಣ, ತಮ್ಮ ನಂಬಿಕೆಗಳು ಹೋಗೋದಿಲ್ಲ. ನಾನು ವಿಜಯ್, ಈ ವಿಜಯ್ ಯಾವಾಗಲೂ ಕೂಡ ಹೀಗೆ ಇರ್ತಾನೆ ಅನ್ನೋದನ್ನು ದಳಪತಿ ವಿಜಯ್ ರಾಜಕಾರಣಕ್ಕೆ ಬಂದ ಮೇಲೂ ಕೂಡ ಪ್ರೂವ್ ಮಾಡ್ತಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚೆಗೆ ಅವರು CM ಆದ ನಂತರದಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇರೋದು. ಇನ್ನು ರಿಸಲ್ಟ್ ಬರೋಕ್ಕೂ ಮುನ್ನ ಅವರು ತಿರುಪತಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು, ದೇವಸ್ಥಾನಗಳನ್ನು ಸುತ್ತಾ ಇದ್ರು. ಇದು ದೇವರ ಮೇಲೆ ಅವರಿಗೆ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ಹಾಗೆಯೇ ತಮಿಳುನಾಡಿನ
ಹಿರಿಯ ರಾಜಕಾರಣಿಗಳು, ಅದರಲ್ಲೂ ಚಿತ್ರರಂಗದಿಂದ ಬಂದು ರಾಜಕೀಯದಲ್ಲಿ ತಮ್ಮದೇ ಆದ ಮೈಲುಗಲ್ಲನ್ನು ಸ್ಥಾಪಿಸಿದಂತಹ MGR ಮತ್ತು ಜಯಲಲಿತಾ ಅವರ ಹಾದಿಯನ್ನೇ ಇಲ್ಲಿ ವಿಜಯ್ ಅವರು ಅನುಸರಿಸ್ತಾ ಇದ್ದಾರೆ. ಈ ಹಿಂದೆ ಅವರು ಕೂಡ ಆಗಮಿಸಿದ್ರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ವಿಶೇಷ ಪೂಜೆ ಪುನಸ್ಕಾರದಲ್ಲಿ, ಹೋಮ ಹವನದಲ್ಲಿ ಭಾಗಿಯಾಗಿದ್ರು. ತಮಿಳುನಾಡಿನ ಮಾಜಿ CM MGR ಅವರು ಮೂಕಾಂಬಿಕಾ ದೇವಿಯ ಪರಮ ಭಕ್ತರಾಗಿದ್ರು. ಅವರು ಮೂಕಾಂಬಿಕೆ ದೇಗುಲಕ್ಕೆ ವಿಜಯ್ ಅವರು ಆಗಮಿಸಿದ್ದಾರೆ. ಪೂರ್ಣಕುಂಭ ಸ್ವಾಗತ ಸಿಕ್ಕಿದೆ ತಮಿಳುನಾಡು CM ವಿಜಯ್ ಅವರಿಗೆ. ಸಂಪ್ರದಾಯದಂತೆ ದೇಗುಲದ ಒಳಗಡೆ ಅವರ ಪ್ರವೇಶ ಕೂಡ ಆಗಿದೆ. ಶರ್ಟ್ ಕಳಚಿ ಶಲ್ಯವನ್ನ ಹೊದ್ದು ವಿಜಯ್ ಅವರು ದೇವಸ್ಥಾನದ ಒಳ ಪ್ರವೇಶಿಸಿದ್ದಾರೆ. ಮೈ ಮೇಲೆ ಕೆಂಪು ಬಣ್ಣದ ಶಲ್ಯವನ್ನ ಹೊದ್ದು ದೇಗುಲ ಪ್ರವೇಶ ಆಗಿದೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ. ಮಂಗಳೂರು ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ವಿಜಯ್ ಅವರು ಆಗಮಿಸಿದ್ರು. ರಸ್ತೆಯುದ್ದಕ್ಕೂ ಕೂಡ ರಸ್ತೆ ಬದಿ ನಿಂತಹ ಅನೇಕ ಮಂದಿ ವಿಜಯ್ ಅವರಿಗೆ ಜಯ ಘೋಷವನ್ನು ಮೊಳಗಿಸಿದ್ರು. ವಿಜಯ್ ಅವರು ರಾಜಕಾರಣಕ್ಕೆ ಬಂದಿದ್ದು ಈಗ, ಆದರೆ ನಟನಾಗಿ ಅವರನ್ನು ಇಷ್ಟಪಟ್ಟಂಥವರು ಕೋಟ್ಯಾಂತರ ಮಂದಿ. ಈ ಕಲೆಗೆ ಗಡಿ ಅನ್ನೋದಿಲ್ಲ. ವಿಜಯ್ ಅವರನ್ನು ಕರ್ನಾಟಕ, ತಮಿಳುನಾಡು ಅಥವಾ ಆಂಧ್ರ ಈ ಭಾಗ ಅಲ್ಲ, ಎಲ್ಲ ಕಡೆ ಅವರನ್ನು ಇಷ್ಟಪಡುವಂತಹ ಅಭಿಮಾನಿಗಳಿದ್ದಾರೆ. ಅವರನ್ನು ರಾಜಕಾರಣಿಯನ್ನಾಗಿ ನೋಡೋದಕ್ಕಿಂತ ಒಬ್ಬ ನಟನಾಗಿ ನೋಡಿ ಎಷ್ಟೋ ಮಂದಿ ಇಷ್ಟಪಡ್ತಾರೆ. ಹಾಗಾಗಿನೇ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅವರನ್ನು ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ರು ರಸ್ತೆಯ ಬದಿಗಳಲ್ಲಿ. ಹಾಗೆಯೇ ಕೆಲವರಿಗೆ ನೋಡೋ ಅವಕಾಶವೂ ಕೂಡ ಸಿಕ್ತು. ದೇವಸ್ಥಾನಕ್ಕೆ ಬಂದಾದ್ಮೇಲೂ ಕೂಡ ಶಿಳ್ಳೆ ಚಪ್ಪಾಳೆ ಜಯ ಘೋಷದೊಂದಿಗೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ರು. ಅಲ್ಲಿ ನೆರೆದಿದ್ದಂತಹ ಭಕ್ತರು ಅವರತ್ತ ವಿಜಯವರು ಕೈ ಮುಗಿದು ನಮಸ್ಕರಿಸಿದಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಮ್ಮ ಪ್ರೀತಿಗೆ ನಾನು ಆಭಾರಿ ಅಂತ ಹೇಳಿ ಕೈ ಮುಗಿದು ಕೃತಜ್ಞತೆಯನ್ನು ಸಲ್ಲಿಸಿದಂತಹ ದೃಶ್ಯ ಇದು. ದೇವಸ್ಥಾನದ ಒಳಕ್ಕೆ ಹೋಗುವ ಮುನ್ನ ವಿಜಯವರು ಅಲ್ಲಿದ್ದಂತಹ ಭಕ್ತಾದಿಗಳಿಗೆ ಕೈ ಮುಗಿದು ನಮಿಸಿದರು. ಈಗಾಗಲೇ ಹೇಳಿದಂಗೆ ಈ ಹಿಂದೆ MGR ಅವರು ಕೂಡ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅವರು ಆಗಿಂದಾಗಲೇ ದೇವಾಲಯಕ್ಕೆ ಬರ್ತಾ ಇದ್ರು. 1984ರಲ್ಲಿ ತೀವ್ರ ಅನಾರೋಗ್ಯದಿಂದ ಚೇತರಿಸಿಕೊಂಡ ನಂತರ ಮತ್ತು ರಾಜಕೀಯದಲ್ಲಿ ಭರ್ಜರಿ ಜಯ ಗಳಿಸಿದ ಬಳಿಕ ದೇವರಿಗೆ ಕೃತಜ್ಞತೆಯ ಸಂಕೇತವಾಗಿ ಭಾರೀ ಗಾತ್ರದ ಅಪ್ಪಟ ಚಿನ್ನದ ಖಡ್ಗವನ್ನು MGR ಅವರು ಕಾಣಿಕೆಯಾಗಿ ನೀಡಿದರು. 1 kgಗೂ ಅಧಿಕ ತೂಕ ಮತ್ತು 2.5 ಅಡಿ ಉದ್ದವಿತ್ತು. ಐತಿಹಾಸಿಕ ಖಡ್ಗವನ್ನು ದೇವಾಲಯದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಇಡಲಾಗಿದೆ. ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ದೇವಿಯನ್ನು ಅಲಂಕರಿಸಲು ಇದನ್ನು ಹೊರತೆಗೆಯಲಾಗುತ್ತೆ. ಆ ಖಡ್ಗದ ಬಗ್ಗೆ ಅಂದರೆ MGR ಅವರು ಕೊಟ್ಟಂತಹ ಖಡ್ಗದ ವಿವರಣೆ ಇದು. ಇನ್ನು 2004ರಲ್ಲಿ ಜಯಲಲಿತಾ ಅವರು ಬಂದಿದ್ದರು. ಚಂಡಿಕಾ ಹೋಮವನ್ನು ಜಯಲಲಿತಾ ಅವರು ಅಂದು ನೆರವೇರಿಸಿದರು. ಹೀಗೆ ಅನೇಕ ಸೆಲೆಬ್ರಿಟಿಗಳು ಕೊಲ್ಲೂರು ಮೂಕಾಂಬಿಕೆ ದೇವಿಯ ಆಶೀರ್ವಾದಕ್ಕೋಸ್ಕರ ಆಗಮಿಸ್ತಾರೆ. ಆ ದೇವಿಯ ಶಕ್ತಿ, ಆ ದೇವಿಯ ಐತಿಹ್ಯ, ಆ ದೇವಿ ಮಾಡುವಂತಹ ಒಳಿತು ಇದೆಲ್ಲವೂ ಕೂಡ ಮ್ಯಾಜಿಕ್ ರೀತಿ. ಅಪಾರ ನಂಬಿಕೆಯನ್ನು ಇಟ್ಕೊಂಡು ದೇವಿಯ ಪಾದಕ್ಕೆ ಎರಗಿದ್ರೆ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನೋ ಅಚಲ ನಂಬಿಕೆ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯಗಳನ್ನು ಈಗಲೂ ಕೂಡ ಪಾಲನೆ ಮಾಡಲಾಗ್ತಾ ಇದೆ. ಎಂಥದ್ದೇ ದೊಡ್ಡ ಸೆಲೆಬ್ರಿಟಿ ಆದರೂ ಕೂಡ ಅಲ್ಲಿನ ಸಂಪ್ರದಾಯಗಳಿಗೆ ತಲೆಬಾಗಲೇಬೇಕು. ಆಗ ಮಾತ್ರ ಆ ದೇವಿಯ ಕೃಪೆಗೆ ಅವರು ಪಾತ್ರರಾಗ್ತಾರೆ. ಅದನ್ನು ವಿಜಯ್ ಅವರು ಕೂಡ ಪಾಲನೆ ಮಾಡ್ತಿದ್ದಾರೆ. ಇವತ್ತು 2024ರಲ್ಲಿ ಜೂನಿಯರ್ NTR ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದರು. 2025ರಲ್ಲಿ ಸ್ಟಾಲಿನ್ ಅವರ ಪತ್ನಿ ದುರ್ಗಾ ಅವರು ಕೂಡ ಭೇಟಿಯನ್ನು ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದರು. 2025ರಲ್ಲೇ ಮೋಹನ್ ಲಾಲ್, ಮಾಲಿವುಡ್ನ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಕೂಡ ಮೂಕಾಂಬಿಕೆಯ ದರ್ಶನವನ್ನು ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಭಾರತೀಯ ಚಿತ್ರರಂಗದ ಅಪ್ರತಿಮ ಸಂಗೀತ ನಿರ್ದೇಶಕರಾಗಿರುವಂತಹ ಇಳಿಯರಾಜ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಹೇಳ್ತಾ ಹೋದರೆ ಅದರ ಲಿಸ್ಟ್ ಬಹಳ ದೊಡ್ಡದಿದೆ. ಭಕ್ತಾದಿಗಳ ಸಂಖ್ಯೆ ಅಂತೂ ಹೇಳೋದೇ ಬೇಡ. ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ದೇವಿಯ ಆಶೀರ್ವಾದ ಪಡೆಯೋದಕ್ಕೆ. ಆಕೆಯನ್ನು ಕಣ್ತುಂಬಿಕೊಂಡ್ರೆ ಸಾಕು, ಆಕೆಯ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಒತ್ತಿದ್ರೆ ಸಾಕು ಅಂತ ಹೇಳಿ ಆ ದೇವಿಯ ದರ್ಶನಕ್ಕೆ ಬರುವವರ ಸಂಖ್ಯೆ ಬಹಳಷ್ಟಿದೆ. ಇವತ್ತು ಶುಕ್ರವಾರ, ಅಮ್ಮನವರ ಆರಾಧನೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತರು ಬಂದಿದ್ರು. ಆದರೆ ವಿಜಯ್ ಅವರು ಬಂದಿರುವ ಕಾರಣಕ್ಕೋಸ್ಕರ ಅವರು ಸ್ವಲ್ಪ ಕಾಯಲೇಬೇಕಾದಂತಹ ಸಂದರ್ಭ.